ದೇವ ಅಲ್ಲಿ ಹೋಗಿ ಒಬ್ಬೊಬ್ಬಕ್ಕೆ ಹೋಗಿ ರೈತೇನ ನೋಡ್ಕೊಂಡು ಕೊಟ್ಟಾಗ ಕೊಣ ಒಂದು ಅಗಳ ತಿನ್ನತ್ತಿರಂದ್ರು ನಮ್ಮ ರಕ್ತ ಸುರಿಸಿ ಬೆಳೆದಿರ್ತ ನೀವು ಅಂದ್ಕೋಬೋದು ರೈತರಿಗೆ ಹೆಂಗಂದ್ರೆ ಅವ್ರ ಪ್ರೆಸ್ಟೀಜ್ ಅಂದ್ರೆ ಕಿಮ್ಮತ್ ಬೆಲೆ ಅವರ ಪ್ರಾಣ ಬೆಲೆ ಕೊಟ್ಬಿಡ್ತಾರೋ ಅವ್ರ ಸ್ವಾಭಿಮಾನ ಕಿಮ್ಮತ್ ಕಳ್ಕೊಳ್ಬೋದು. ನಮಸ್ಕಾರ ರೀ ಮಾಲಕ್ರ, ಎಲ್ಲರೂ ಹೆಂಗಿದ್ರಿ? ಆರಾಮದ್ರಿ? ಎಲ್ಲರೂ ಆರಾಮ ಚಲೋನ ಇರ್ರಿ ಅಂತ ಬಯಸ್ತಾ ಇವತ್ತಿಂದ ಈ ವಿಡಿಯೋ ಚಾಲು ಮಾಡೋನು. ಇವತ್ತಿಂದ ಈ ವಿಡಿಯೋ ದೀಪಾವಳಿ ದಿವಸ ನಡೆಯೋ ವಿಡಿಯೋ. ದೀಪಾವಳಿ ದಿವಸ ಒಂದು ಹಾಸ್ಪಿಟಲ್ದಾಗ ಚಾಲು ಆಗೋ ವಿಡಿಯೋ ಅದ. ಈ ಸ್ಟೋರಿ ನಾಯಕ ನಟಿದ್ದು ಹೆಂಗೈತಂದ್ರೆ, ಇವರು ಒಬ್ಬರ ಡಾಕ್ಟ್ರ ಹೆಸರು ಬಂದ ಮೇಘ. ಇವರು ಬೇಸಿಕಲಿ ಇವ್ರದ್ದು ಕ್ಯಾರೆಕ್ಟರ್ ಹೆಂಗಂದ್ರೆ, ಒಂದು ಸ್ವಲ್ಪ ಡೀಪ್ ಥಿಂಕರ್, ಹೆಚ್ಚು ಯಾವುದೋ ವಸ್ತು ಆಗಲಿ, ಈಗ ಯಾವುದೋ ಒಂದು ಪಿಕ್ಚರ್ ನೋಡಲಿ ಅದ್ರ ಬಗ್ಗೆ ಹೆಚ್ಚು ರಿಸರ್ಚ್ ಮಾಡೋ ಮೈಂಡ, ಫುಲ್ ಕುತೂಹಲ ಇರುವಂಥ ಇಂಥ ವ್ಯಕ್ತಿತ್ವ ಹೊಂದಿರ್ತಾರೆ ಇವರು. ಅವತ್ತು ದೀಪಾವಳಿ ದಿವಸ ಎಲ್ಲರೂ ಹಬ್ಬ ಮಾಡೋ ದಿವಸ ಇವ್ರು ಏನು ಮಾಡ್ತಾರೆ, ಡಾಕ್ಟ್ರ್ ಆಗಿರ್ತಾರಲ್ಲ, ಇವ್ರಿಗೆ ಹೆಂಗೆ ಫಸ್ಟ್ ಪ್ರೊಫೆಷನ್, ಆಮೇಲೆ ಹಬ್ಬ ಇದು ಮನೆ ಮಠ ಅಂಥ ವ್ಯಕ್ತಿತ್ವ ಹೊಂದಿದ್ದ ಡಾಕ್ಟ್ರ್ ಆಗಿರ್ತಾರೆ ನಮ್ಮ ಮೇಘ. ಭಾಳ ವರ್ಷದಿಂದ ಅದು ಹಾಸ್ಪಿಟ್ಲಿಗೆ ಇವ್ರು ಡಾಕ್ಟ್ರ್ ಆಗಿರ್ತಾರೆ. ಅಲ್ಲೇ ಡೈಲಿ ಹೆಂಗೆ ಇವ್ರು ನಾರ್ಮಲ್ ನೈಟ್ ಶಿಫ್ಟ್ ಇರ್ತಾರೆ, ಹಂಗೆ ರೆಗ್ಯುಲರ್ ನೈಟ್ ಶಿಫ್ಟ್ ಹೋಗಿರ್ತಾರೆ. ಅದು ಏನು ಆ ದಿವಸ ಹೋಗಿ ಅವ್ರದ್ದು ರೆಸ್ಟ್ ರೂಮ್ ಏನಿರ್ತಿಲ್ಲ, ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಿರ್ತಾರೋ. ಅದ್ರ ಟೈಮ್ನಾಗ ಅವ್ರಿಗೊಂದು ಸೌಂಡ್ ಕೇಳಿಸ್ತೈತಿ, ಒಂದು ಗಡಸ್ ಧ್ವನಿ, ಹೆಲ್ಪ್ 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 ಗಂಡ್ಸ್ ಕರ್ದಂಗೆ ಆಗ್ತೈತಿ. ಇವ್ರು ನರ್ಸ್ಗತ್ತು ಹೇಳ್ತಾರೆ, ಅಲ್ಲಿ ನರ್ಸು ರೆಸ್ಪಾಂಡ್ ಮಾಡೋಲ್ಲ. ಸೊ ಇವರು ಅಟೆಂಡ್ ಮಾಡ್ಬೇಕಂತೇಳಿ ಹೊರಗೆ ಬಂದು ನೋಡ್ತಾರೋ, ಅಲ್ಲೊಬ್ಬ ಮಾಸ್ಕ್ ಹಾಕ್ಕೊಂಡು, ಕರಿ ಶರ್ಟ್, ಫುಲ್ ಹ್ಯಾಟ್, ಗ್ಲೌಸ್, ಶೂಸ್ ಎಲ್ಲ ಹಾಕ್ಕೊಂಡು ಒಂಥರ ಸ್ಟ್ರೇಂಜರು, ಭಯಾನಕವಾಗೇ ಇರ್ತಾನೋ. ಅದನ್ನು ನೋಡಿ ಒಂದು ಸತಿ ಬೇಗ ಅವ್ರಿಗೆ ಹೆದರಿಕೆ ಆಗ್ತೈತಿ. ಹಂಗೆ ಹೆದರಿ ಹಿಂದೆ ಸರಿದಿರ್ಬೇಕಾದ್ರೆ ನಾವು ಅನ್ಕಾನ್ಷಿಯಸ್ ಆಗಿ ಬಿದ್ದು ಬಿಡ್ತಾನೆ. ಅದು ಹಾಸ್ಪಿಟ್ಲಿಂದ, ಇವ್ರ ಹಾಸ್ಪಿಟ್ಲಿಂದ ಬಿದ್ದು ಬಿಡ್ತಾನೆ. ಅಲ್ಲಿ ಹೆಲ್ಪ್ ಅಂತ ಕೇಳೋತಿದ್ದು ಬೇರೆ, ಇವ್ರು ಡಾಕ್ಟ್ರಾಗಿ ಅವ್ನು ಟ್ರೀಟ್ ಮಾಡೋದು ಇವ್ರ ಜವಾಬ್ದಾರಿ ಇಲ್ಲ. ಸೊ ಇವ್ರು ಟ್ರೀಟ್ ಮಾಡೋಕೆ ಮುಂದೆ ಹೋಗ್ತಾರೋ. ಅಷ್ಟೊತ್ತಿಗೆ ನರ್ಸ್ ಅವರೆಲ್ಲರೂ ಬಂದ ಒಂದು ಸ್ಟ್ರೆಚರ್ ಮ್ಯಾಗ ಹಾಕ್ಕೊಂಡು ಒಳಗೆ ಟ್ರೀಟ್ ಮಾಡೋಕೆ ಕರ್ಕೊಂಡು ಹೋಗ್ತಾರೋ. ಇವನ್ನೆಲ್ಲ ಚೆಕ್ ಮಾಡ್ತಾರೆ, ಲೈಕ್ ಫಸ್ಟ್ ಚೆಕ್ ಏನು ಮಾಡ್ತಾರಲ್ಲ, BP ಎಲ್ಲ ಚೆಕ್ ಮಾಡ್ತಾರೆ ಎಲ್ಲನೂ. ಮತ್ತು ಇವು ಹೆಂಗೆ ಅನ್ಕಾನ್ಷಿಯಸ್ ಅದು A to Z ನಾರ್ಮಲ್ ಐತಿ ಅಂತ ಥಿಂಕ್ ಮಾಡೋಕೆ ಚಲೋ ಮಾಡ್ತಾರೋ. ಇಲ್ಲೇನೋ ಆಗಿರ್ಬೇಕಂತೇಳಿ ಇನ್ನು ಶರ್ಟ್ ಹತ್ತು ಹಿಂಗೆ ತೆಗೆದು ನೋಡ್ತಾರೆ. ಅವ್ರು ನರ್ಸಿಗೆ ಹೇಳ್ತಾರೆ, ತೆಗೆದು ನೋಡ್ರಿ ಏನಾರು ಆಗೈತೇನಂತೆ. ಹಿಂಗೆ ಯಾರೋ ಬಡ್ದಂಗೆ, ಇವೆಲ್ಲೋ ಬಡ್ದಾಡ್ಕೊಂಡು ಬಂದೇ ಹಿಂಗಾಗಿತ್ತು ಅಂಬಲ್ಲ ಅಂತೇಳಿ ಡಾಕ್ಟ್ರ್ ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಸ್ಟೇಷನ್ ಫೋನ್ ಮಾಡಿರಿ, ಇದು ಯಾವುದೋ ಹೊಡೆದಾಟದ ಕೇಸ್ ಐತಿ. ಆಬ್ವಿಯಸ್ಲಿ ಒಂದು ಹೊಡೆದಾಟದ ಕೇಸ್ ಇತ್ತಂದ್ರೆ ಡಾಕ್ಟ್ರು ನೀವು ಹೋದ ತಕ್ಷಣ ಮುಟ್ಟಲ್ಲ. ಯಾವುದೋ ಹಿಂಗೆ ಹೊಡೆದಾಟದ್ದು ಏನಾರೇ ಬಡ್ದಾಟದ ಕೇಸ್ ಇದ್ದು ಅಂದ್ರೆ ಅವ್ರ ಡ್ಯೂಟಿ ಮಾಡ್ತಾರೆ. ಅವ್ರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹಿಂಗೆ ಕೇಸ್ ಬಂದೈತೆ ಅಂತ ಹೇಳ್ತಾರೆ. ಪೊಲೀಸರು ನಾವು ಬಂದು ನೋಡ್ತೀವಿ ಅಂತ ಹೇಳ್ತಾರೆ. ಅವ್ರು ಬರೋಕೆ ಒಂದು 20-30 ನಿಮಿಷ ಆಗ್ತೈತಿ. ಅಲ್ಲಿವರೆಗೂ ಇವರು ಅವನ್ನ ಎಚ್ಚರ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ, ಎಲ್ಲ ಮೆಡಿಕೇಷನ್ಸ್ ಮಾಡ್ತಿರ್ತಾರೆ. ಅವ ಎಚ್ಚರ ಆಗೋಲ್ಲ. ಪೊಲೀಸ್ ಬರ್ತಾರೋ, ಅವ್ರು ಬರೋದಕ್ಕೂ ಇವಂಗೆ ಎಚ್ಚರ ಹಿಂಕೊಂಡಿರ್ತಾವೆ. ಒಂಥರ ಅರ್ಧ ಕಾನ್ಷಿಯಸ್ ಹೌದು, ಈ ಕಡೆ ಅನ್ಕಾನ್ಷಿಯಸ್, ಆ ಥರ ಒಂದು ಅರ್ಧ 50-50 ಆಗ್ತೈತಿ. ಇವಂಗೆ ಕಾನ್ಷಿಯಸ್ನೆಸ್ ಸ್ವಲ್ಪ ಬರ್ತೈತಿ. ಅವನ ಬಾಯಿನಾಗ ಎರಡೇ ಇರುತ್ತೆ, ಫುಲ್ ಹೆದರಿರ್ತಾ, ಎರಡೇ ಮಾತಿರ್ತ, ಹೆಲ್ಪ್ ಹೆಲ್ಪ್ ನನ್ನ ಫ್ರೆಂಡ್ ಹೆಲ್ಪ್. ಯಾರು ನಿನ್ನ ಫ್ರೆಂಡ್? ಇವ್ರು ಕೇಳೋಕೆ ಚಲೋ ಮಾಡ್ತಾರೆ, ಯಾರು ನಿನ್ನ ಫ್ರೆಂಡ್? ಏನು ಹೆಲ್ಪ್? ನನ್ನ ಫ್ರೆಂಡ್ ಲೊಕೇಶನ್, ಅದು ಲೊಕೇಶನ್ ಹೆಸರು ಹೇಳ್ತಾನೆ. ಲೊಕೇಶನ್, ನನ್ನ ಫ್ರೆಂಡ್ ಲೊಕೇಶನ್ ಏನೋ ಹೇಳತ್ತಾನಂತೆ. ವಾಪಸ್ ಇವ್ರು ಏನು ಮಾಡ್ತಾರೋ, ಇವೇನೋ ಹೇಳತ್ತಾನೆ ಏನೋ ಲೊಕೇಶನ್ ಅಂತ. ಇವರು ಲೊಕೇಶನ್ ಬರೆದಿಟ್ಕೋತಾರೆ. ಅವ್ರು ಪೊಲೀಸ್ ಬಂದಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಇನ್ನು ಲೊಕೇಶನ್ಗೆ ಹೋಗ್ಬೇಕಂತೆ ತೀರ್ಮಾನ ಮಾಡ್ಕೋತಾರೆ. ರಾತ್ರಿ ಆಗಿರೋದಿಲ್ಲ, ಹೆಂಗಿದ್ರು ಲೇಟ್ ಆಗೈತೆ, ಇನ್ನು ಬೆಳಿಗ್ಗೆ ಹೋಗಿ ಲೊಕೇಶನ್ ನೋಡೋಣ ಅಂತೇಳಿ ಅವರು ಒಂದು ಸ್ವಲ್ಪ ಹಿಂದೇಟಾಗ್ತಾರೆ. ಬೆಳಗ್ಗೆ ಹಿಂಗೆ ಬೆಳಕಾಗೋಸ್ಕರ ಅಲ್ಲಿ ಪೊಲೀಸ ಮತ್ತು ಇವರು ಹೋಗ್ತಾರೆ, ಕಾನ್ಸ್ಟೇಬಲ್ ಹೋಗ್ತಾರೆ. ಅಲ್ಲಿ ಅವ ಹೇಳಿದ ಲೊಕೇಶನ್ಗೆ ಅಲ್ಲಿ ಅವ್ರಿಗೊಂದು ಡೆಡ್ ಬಾಡಿ ಸಿಕ್ಕಿರ್ತೈತೆ. ಒಂದು ಹೊಡೆದಿರೋ ಸ್ಟೇಜ್ನಾಗ ಸಿಕ್ಕಿರ್ತೈತೆ ಡೆಡ್ ಬಾಡಿ. ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾರೆ. ಅಲ್ಲಿಂದ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾರೆ. ವಾಪಸ್ ಇದು ಮರ್ಡರ್ ಕೇಸ್ ಅಂಥೇಳಿ ಇವ ಹೇಳಿರ್ತಾ, ಇವನ ಮ್ಯಾಗ ಫಸ್ಟ್ ಆರೋಪ ಬರೋದಿಲ್ಲ. ಇನ್ನೊಂದು ಕಡೆನೂ ವಾಪಸ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಬರ್ತಾರೆ. ಇಲ್ಲಿ ಡಾಕ್ಟ್ರ್ ಮೇಘ ಇವನ್ನ ಹ್ಯಾಂಡಲ್ ಮಾಡ್ತಿರ್ತಾರೋ. ಮೇಘ ಅವ್ರನ್ನ ಕೇಳ್ತಾರೆ, ಮೇಡಮ್ ಹೆಂಗೆ ಕಾನ್ಷಿಯಸ್ ಬಂತು ಇಲ್ಲ ಹೆಂಗಂತ. ಸರ್ ನಾನು ಟ್ರೀಟ್ ಮಾಡೋದು ನಮ್ಗೆ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ, ಏನೋ ಯಾವುದೋ ಮೆಡಿಕೇಷನ್ ಅವ್ನ ಮ್ಯಾಗೆ ಎಫೆಕ್ಟ್ ಮಾಡಬಾರ್ದು,
ಹಂಗೆ ಹಿಂಗೆ ಅಂತ ಹೇಳ್ತಾರೆ. ವಾಪಸ್ ಬರ್ತಾರೋ ನೋಡ್ತಾರೋ ಏನು ಲೊಕೇಶನ್ ಹೆಂಗೆ ಅಂತ ಚೆಕ್ ಮಾಡ್ತಾರೆ. ಆ ಲೊಕೇಶನ್ದಾಗ ಏನಾಯ್ತು ಅಂತ ಮೇಘಾನು ಕೇಳ್ತಾರೆ. ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕೈತೆ ರೀ, ಇವ ಮಾಡಿರ್ಬೇಕು ಅಂತಂತೆ ಇವರು ಮಾತಾಡ್ಕೋತಾರೆ. ಅಷ್ಟೊತ್ತಿಗೆ ಮತ್ತೆ ಅವ್ನಿಗೆ ಕಾನ್ಷಿಯಸ್ ಬಂದಿರ್ತೈತಿ. ಇವ ಫುಲ್ ಕಾನ್ಷಿಯಸ್ ಬಂದಿರ್ತಾನೆ, ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ಆಗಿರ್ತೈತಿಲ್ಲ, ಫುಲ್ ಕಾನ್ಷಿಯಸ್ ಬಂದಿರ್ತೈತಿ. ಸೊ ಸ್ಟೋರಿ ಇವ್ನು ಕೇಳ್ತಾರೆ, ಏನಾಯ್ತಪ್ಪ, ಏನಾಯ್ತು, ಯಾರು ಅವ್ನು ಯಾಕೆ ಮರ್ಡರ್ ಮಾಡಿದ್ದಿ, ಹಿಂಗೆ ಇನ್ವೆಸ್ಟಿಗೇಷನ್ ಚಾಲು ಆಕೈತಿ. ಅವ್ನು ಹೇಳ್ತಾನೆ, ಇಲ್ರಿ ಸರ್ ನಾ ಕರೆ ಹೇಳ್ತಾನೆ, ನಾ ಮರ್ಡರ್ ಮಾಡಿಲ್ಲ, ನಾವಿಬ್ಬರು ದೋಸ್ತರ, ನಾವಿಬ್ಬರು ಕಳ್ರ, ನಾವಿಬ್ಬರು ಅಲ್ಲಿ ಅದೇ ಏರಿಯಾದಾಗ ಒಂದು ಮನೆ ನೋಡಿದ್ದು. ಅವ್ರ ಒಂದು ತಿಂಗಳದಿಂದನ ಪ್ಲ್ಯಾನ್ ಮಾಡಿರ್ತಾರೆ ಅವ್ರು ಆ ಮನೆ ಹೊಡಿಬೇಕತ್ತೆ. ಆ ಮನೆದವ್ರು ದೀಪಾವಳಿ ದಿವಸ ಊರಿಗೆ ಹೋಗ್ತಾರೆ ಅಂತೇಳಿ ನಮಗೆ ನ್ಯೂಸ್ ಇತ್ತು. ನಾವೆಲ್ಲ ಸ್ಕೆಚ್ ಹಾಕ್ಕೊಂಡು ಆ ಮನೆ ಹೊಡಿಬೇಕಂತಿತ್ತು. ಖರೆ ಅವತ್ತೇನಾಗ್ತೈತಿ, ಅವರ ಮನೆದವ್ರು ಅಲ್ಲೇ ಮನ್ಯಾಗ ಇರ್ತಾರೋ, ನೇಬರ್ಸ್ ಬೇರೆ ಬಂದಿರ್ತಾರೋ, ಆ ಮನೆ ನಮಗೆ ಹೊಡ್ಯೋಕ್ಕಾಗಲಿಲ್ಲ. ಇನ್ನೇನು ಮಾಡೋದು ಅಂಥೇಳಿ ಹಂಗೆ ಹೊಂಟಿದ್ದು. ಈ ಮನೆ ಕಾಣಿಸಿತ್ತು ನಂಗೆ, ಹತ್ರ ಅಪೋಸಿಟ್ ರೋಡ್ನಾಗ ಈ ಮನೆ ನಮಗೆ ಕಾಣಿಸಿತ್ತು. ಫುಲ್ ಅಂಟಿದ ಮನೆ ಇತ್ತು, ಫುಲ್ ರಿಚ್ ಕಾಣಿಸೋದಿತ್ತು, ಫುಲ್ ಲೈಟಿಂಗ್ ಎಲ್ಲ ಮಸ್ತ್ ಕಾಣಿಸಿತ್ತು. ದೀಪಾವಳಿದ ದೊಡ್ಡ ಕೊಳಾನ ಐತಂತ ಅಂದ್ಕೊಂಡು ಹಿಂಗೆ ತಿರ್ಗಾತಿದ್ದು. ಅಷ್ಟೊತ್ತಿಗೆ ಈ ಮನೆಗೆ ಬೀಗ ಹಾಕಿದ್ದು ಕಾಣಿಸಿತ್ತು ನಮಗೆ. ಬಾಗಿಲು ಚಿಲ್ಕ ಹಾಕಿ ಬೀಗ ಹಾಕೊಂಡು ಹೋದಂಗೆ ಕಾಣಿಸಿತ್ತು. ಹೊಡಿತು ಲಾಟ್ರಿ ಅಂಥೇಳಿ ನಾವಿಬ್ರು ಫುಲ್ ಖುಷಿಯಾದು. ಇದು ಮನೆ ಹೊಡಿಬೇಕಂತ ಫ್ರೆಂಡ್ದಿಂದನೇ ಹೋದ, ಕಾಂಪೌಂಡ್ ಜಿಗದ ಅಲ್ಲಿ ಲಾಕ್ ನಾವು ಹೊಡೆದ್ನಿ, ನನ್ನ ದೋಸ್ತ್ ಹಿಂಗೆ ಒಳಗೆ ಹೋದ ಅಂತ ಸ್ಟೋರಿ ಹೇಳ್ತಾನೆ. ಅಲ್ಲೇನಾಯ್ತಂತ ಹೇಳ್ತಾನೆ ಇವ್ರಿಗೆ ಇನ್ಸ್ಪೆಕ್ಟ್ರ್. ಸೊ ಮತ್ತೇನಾಯ್ತು ಅಂತ ಇವ್ರು ಇನ್ಸ್ಪೆಕ್ಟ್ರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೇಳ್ತಾರೆ. ಒಳಗೆ ಹೋದ, ಒಮ್ಮೆ ಡೋರ್ ಹಾಕಿದಂಗೆ ಆಯ್ತು. ಅವ ಹಾಕ್ಕೊಂಡು ಎಂಬಲ್ ಅಂತ ಏನಾಗಪ್ಪ ಅದನ್ನಿ, ಅಲ್ಲಿ ಒಮ್ಮೆ ಸೌಂಡ್ ಬಂತು ರೀ ಸರ್. ನಾವು ಹೊರಗಿತ್ತೀವಿ, ಒಮ್ಮೆ ಸೌಂಡ್ ಬಂತು. ಅವ ಹಿಂಗೆ ಕಿರಿಸ್ದಂಗೆ ಆಯ್ತು. ಏನಂತ ಹಿಂಗೆ ಕಿಟಕಿಯಾಗ ಹಿಂಗೆ ಬಗ್ಗೆ ನೋಡಿನಿ, ಏನಕ್ಕೆ ನೋಡಿನಿ, ಒಮ್ಮೆ ಹಿಂಗೆ ಹುಚ್ಚರ ಥರ ಆಡತ್ತಿದ್ರಿ, ಒಮ್ಮೆ ದೇವ್ ಬಂದಂಗೆ ಆಡತ್ತಿದ್ದ. ನೋಡ್ತಾನೆ ಹಿಂಗೆ ಮ್ಯಾಕ್ ಹೋಗಿ ಹಿಂಗೆ ಬಿದ್ದ. ಯಾರೋ ಒಂದು ಹಿಂಗೆ ಎಬ್ಬಿಸಿ ಹೋಗ್ದಂಗೆ ಆಯ್ತು. ನಾ ಕಣ್ಣಾರೇ ನೋಡೇನಿ ರೀ, ನನಗೂ ಹೆದರಿಕೆ ಆಯ್ತು. ನಾನು ಕಿರ್ಚಿನಿ, ಒಮ್ಮೆ ಅದು ನನ್ನ ಪಾಡ್ದಂಗೆ ಆಯ್ತು. ನಾ ಇನ್ನು ಇದನ್ನ ಆಗ್ತಾನೆ ಬಾ ಅಂತೇಳಿ ಹೆಲ್ಪ್ ಅಂದ್ಕೊಂಡು ಹೊರಗೆ ಬನ್ನಿ. ಯಾರೂ ನಂಗೆ ಹೆಲ್ಪ್ ಮಾಡಲಿಲ್ಲ, ಅಲ್ಲಿ ಯಾರೂ ಇರಲಿಲ್ಲ. ಡೈರೆಕ್ಟ್ ನಾವು ಹಾಸ್ಪಿಟ್ಲಿಗೆ ಬಂದ್ರಿ ಸರ್ ಅಂತೆ ಇವ ಹೇಳ್ತಾನೆ. ಯಾರಿಗೆ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾನೆ, ಇದನ್ನು ನಂಬೋದಿಲ್ಲ. ಆಬ್ವಿಯಸ್ಲಿ ಯಾರು ನಂಬ್ತಾರೆ ರೀ, ಅಲ್ಲೊಂದು ಮರ್ಡರ್ ಆಗೈತಿ. ನೀವು ನಂಬಲ್ಲ, ನಾವು ನಂಬಲ್ಲ. ಹಂಗೆ ಇನ್ಸ್ಪೆಕ್ಟ್ರು ನಂಬಲ್ಲ. ಇವನ ಮ್ಯಾಗನ ಆರೋಪ ಬರ್ತೈತಿ. ಅವ್ನು ಹೇಳ್ತಾನೆ, ನಾ ಮಾಡಿಲ್ರಿ ಅಂತ ಡಾಕ್ಟ್ರಿಗೂ ರಿಕ್ವೆಸ್ಟ್ ಮಾಡ್ತಾ, ಮೇಘಾ ಮೇಡಮ್ಗೂ ಹೇಳ್ದೆ, ಮೇಡಮ್ ನೀವ್ರು ಹೇಳ್ರಿ ನಾ ಮಾಡಿಲ್ಲ, ಅದು ದೇವ್ ಬಿತ್ತು ಅದು. ಆಬ್ವಿಯಸ್ಲಿ ಇವರು ಡಾಕ್ಟ್ರು ನಂಬ್ತಿರೋದಿಲ್ಲ, ನಮ್ಮ ಮೇಘಾ ಅವರ ಇನ್ಸ್ಪೆಕ್ಟ್ರು ನಂಬಲ್ಲ. ಇವ್ರ ಮೇಘಾಗ ಏನಾಗ್ತೈತಿ, ಹೇಳಿ ಸ್ಟೋರಿ ಕೇಳಿ ಒಂಥರ ಕುತೂಹಲ ಚಾಲು ಆಗ್ತೈತಿ. ಇದೇನು ಹಿಂಗೆ ಸೂಪರ್ ನ್ಯಾಚುರಲ್ಲು ನೆಗೆಟಿವ್ ಥಿಂಗ್ಸ್ ಇರ್ತಾವೆ, ನಾನು ಒಂದು ಸತಿ ನೋಡಬೇಕಲ್ಲ ಅಂಥೇಳಿ ಇವ್ರು ಏನು ಮಾಡ್ತಾರೋ, ಅವ್ರದ್ದು ಡ್ಯೂಟಿ ಟೈಮ್ ಮುಗಿತೈತಿ. ಮುಗಿಸಿ ಬಂದು ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೆ ಕುತೂಹಲ, ಅದು ಲೊಕೇಶನ್ಗೆ ಹೋಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಕಾರ್ ಎಳಿತಾರೋ, ಆ ಲೊಕೇಶನ್ಗೆ ನೋಡ್ತಾರೋ. ಅವ ಹೇಳ್ದಂಗೆ ಅಲ್ಲಿ ಯಾವ ಮನೆಯೂ ಇರೋಲ್ಲ, ಯಾವ ದೊಡ್ಡ ಬಂಗ್ಲೋನೂ ಇರೋಲ್ಲ, ಎಲ್ಲ ಹಿಂಗೆ ಬಡ ಗೇಟ. ಒಳಗೆ ಹೋದ ತಕ್ಷಣ ಒಂದು ಹಳಿ ದೊಡ್ಡ ಬಾಗಿಲು ಇರ್ತೈತಿ. ಅವು ಹಳಿ ಬಾಗಿಲು ನೋಡಿರ್ತಾರಲ್ಲ, ದೊಡ್ಡ ಹಂಗೆ ಇರ್ತೈತಿ. ಒಳಗೆ ಹೋಗ್ತಾರೋ ನೋಡ್ತಾರೋ, ಅಲ್ಲಿ ಏನಿರಲ್ಲ, ಒಂದು 4 ಫೋಟೋ ಇರ್ತಾವೆ. ನನ್ನವ್ರದ್ದು ಇರಬೇಕಂತ ಗಪ್ಪಾಗ್ತಾರೋ. ಹೊಳ್ಳಿ ಬರ್ತಾರೋ, ಆಜು ಬಾಜು ಮನೆಯವ್ರನ್ನೆಲ್ಲ ಕೇಳ್ತಾರೆ, ಇಲ್ಲಿ ಏನಾಗಿತ್ತು ರೀ, ಈ ಮನೆಯವ್ರದ್ದು ಇಲ್ಲೇನು ಹಿಂಗೆ ದೇವ್ಗೆ ಏನೈತೆ ಅಂತ ಕೇಳ್ತಾರೆ. ಆಜು ಬಾಜು ಮನೆಯವ್ರಿಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಅವರೆಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಂಗಿರ್ತೈತಿ, ರೀಸೆಂಟ್ಲಿ 2-3 ವರ್ಷದಿಂದ ಬಂದವ್ರು ಇರ್ತಾರೆ. ಅವ್ರಿಗೂ ಅಷ್ಟು ಅದ್ರ ಬಗ್ಗೆ ಹೆಂಗೆ ಗೊತ್ತಿರೋಲ್ಲ. ಹಿಂಗೆ ನಡ್ಕೊಂಬರ್ದಿರ್ಬೇಕಾದ್ರೆ ಒಂದು ಮನೆ ಸಿಗ್ತೈತಿ ಮೇಘ ಅವ್ರಿಗೆ. ಹಳಿತ ಒಂದು ಚಪ್ಪರ್ ಟೈಪ್ ಸಿಗ್ತೈತಿ, ಚಪ್ಪರ್ ಅನ್ಬೋದು ನೀವು. ಅಲ್ಲಿ ಹೋಗಿ ಸುಸ್ತಾಗಿರ್ತಾರೆ, ಒಂದು ನೀರು ಕೇಳ್ತಾರೆ. ಅಲ್ಲಿ ಹೊರಗೆ ಆಯಿ ಬಂದು ನೀರು ಕೇಳೋಣ. ಆಯಿ ನೀರು ತೊಗೊಂಡ ಹೊರಗೆ ಬರ್ತಾರೋ, ಬಂದು ಯಾರೋ ನೀ ಇಲ್ಲಿ ಯಾಕೆ ಬಂದು ಹಂಗೆ ಕೇಳ್ತಾ, ಇಲ್ರಿ ಹಿಂಗೆ ಇಲ್ಲೊಂದು ಮರ್ಡರ್ ಆಗಿತ್ತಲ್ಲ, ಆ ಮನೆ ಕಡೆ ಬಂದಿದ್ದೀನಿ ನಾನು. ಆ ಮನೆ ಕಡೆ ಅಲ್ಲಿ ಯಾಕೆ ಹೋಗಿದ್ದೀನಿ, ಒಬ್ಬೊಬ್ಬಕ್ಕೆ ಓಡಿಡತ್ತಿ. ಆಬ್ವಿಯಸ್ಲಿ ನೀವು ಈ ಆಯಿಗಳನ್ನ ನಿಮ್ಮ ಮನ್ಯಾಗ ಯಾರೇ ಹಿರಿಯಾರ ಅವ್ರು ಇದ್ರೆ ನಿಮಗೆ ಗೊತ್ತೇ ಇರ್ತೈತಿ ಹೆಂಗೆ ಕೇರಿಂಗ್, ಪ್ರೊಟೆಕ್ಟಿವ್. ಆ ವೇನಾಗ ಮೇಘಾಗ ಆಯಿ ಕೇಳ್ತಾರೆ, ಲೈಕ್ ಆ ಮನೆ ಕಡೆ ಹೋಗ್ಬೇಡವಾ, ಆ ಮನೆ ಸರಿ ಇಲ್ಲ, ಅಲ್ಲಿ ಒಂಚೂರು ಗಾಳಿ ಆಟ ಐತಿ. ನೀವು ಹಿಂಗೆ ಹೇಳತ್ತೀರಿ, ಏನು ರೀ ಇದನ್ನೆಲ್ಲ ಈ ಟೈಮ್ನಾಗ ನಂಬ್ತೀರಿ ನೀವು. ಬೈತಾರೆ, ಮೇಘಾಗೆ ಬೈತಾರೆ, ಹುಚ್ಚಿ ನೀ ಈಗಿನ ಕೆದಿ ಅಂತೇಳಿ ಹಂಗೆಲ್ಲ ಮಾಡಬೇಡ, ಅವೆಲ್ಲ ಇರ್ತಾವೆ, ನಿಮ್ಗೆ ಹತ್ರ ದಿನ ಎಫೆಕ್ಟ್ ಗೊತ್ತಿಲ್ಲ ಅಂತೆ ಮೇಘಾಗ ಬೈತಾ.
ಬೈತಾರೋ ಇವ್ರು ಮೇಘ ನಕ್ಕೊಂತನ ಹೋಗ್ತಾರೆ. ಏನು ಬಿಡ ಹಳಿ ಕಾಲದೈತಿ, ಏನಾರು ಹೇಳ್ತೈತಿ, ಏನಾರು ನ್ಯಾಳ್ ನೋಡಿ ಹೇಳಿರ್ಬೇಕತ್ತೆ ಹೇಳ್ಕೊಂಡು ಗಪ್ಪ ಆಗ್ತಾ ನಗ್ತಾ ಹಾಕಿ ಅವ್ರು ಯಾರ ಮೇಘ ನಗ್ತಾ ನೀ ಸುಳ್ಳು ಹೇಳ್ತಿ ಬಿಡ ಐತೆ. ಇಲ್ಲವಾ ಅಲ್ಲಿ ಒಂದು ಇಂತಿಷ್ಟು ವರ್ಷದ ಹಿಂದೆ 4 ಜನ ಸುಸೈಡ್ ಮಾಡ್ಕೊಂಡಿರೋ, ಪೂರ ಫ್ಯಾಮಿಲಿನ ಸುಸೈಡ್ ಮಾಡ್ಕೊಂಡಿತ್ತು. ಆ ಫ್ಯಾಮಿಲಿದಾಗ 4 ಜನ ಇದ್ದರು. ಅವ್ವ, ಅಪ್ಪ, ಒಂದು ಗಂಡು ಮಗ, ಒಂದು ಹೆಣ್ಣು ಮಗ. ಹೌದಾ, ಈ ಸುಸೈಡ್ ಯಾಕೆ ಸುಸೈಡ್ ಮಾಡ್ಕೊಂಡು ಹಿಂಗೆ ನಾರ್ಮಲ್ ಎಲ್ಲರೂ ಕೇಳೋ ಕ್ವಶನ ಬೇಗ ಅವರು ಕೇಳ್ತಾ. ಹೌದವ್ವ, ಅವ ದೊಡ್ಡ ಮನೆತನ ಇತ್ತದ, ಹಿಂಗೆ ಸಾಲ ಮಾಡಿ ಸುಸೈಡ್ ಮಾಡ್ಕೊಂಡ. ಎದಕ್ಕೆ ಸಾಲ ಆಗಿತ್ತ ಎಂತ ವಾಪಸ್ ಮೇಘ ಕೇಳ್ತಾರೆ. ಅವ ಒಬ್ಬ ರೈತ ಇದ್ದವ, ಮಾಲಕರನ್ನ ಇದ್ರು, ಅವರು ದೊಡ್ಡ ಕುಟುಂಬ. ಹಂಗೆ ರೈತರಿದ್ರು, 10 ಎಕರೆ ಹೊಲ ಇತ್ತು. ಆ ಮನೆ ನೋಡಿದ್ಲು, ಆಗಿನ ಕಾಲದಾಗ ಅದು ದೊಡ್ಡ ಮನೆ, ಊರಾನವ್ರಿಗೆಲ್ಲ ಊಟ ಹಾಕೋ ಅಷ್ಟು ದೊಡ್ಡ ಫ್ಯಾಮಿಲಿ ಅಂಥೇಳಿ ಮೇಘಾಗ ಸ್ಟೋರಿ ಹೇಳ್ತಾ. ಮತ್ತು ಇದ್ದಕ್ಕಿದ್ದಂಗೆ ಹೆಂಗೆ ಸುಸೈಡ್ ಮಾಡ್ಕೊಂಡ್ರೆ ಪೂರ ಫ್ಯಾಮಿಲಿ ಅಂಥೇಳಿ ಮೇಘ ಕೇಳ್ತ. ಇಲ್ಲವ, ಅವ್ರ ಹಿಂಗೆ ಒಂದು ನಸೀಬ ಪಾಪ ಕೆಟ್ಟಿತ್ತ. ಒಂದು ಕೆಟ್ಟ ಇವನ ಜೊತೆ ದೋಸ್ತಿ ಮಾಡಿದ, ಒಂದು ಮನುಷ್ಯನ ಜೊತೆ ದೋಸ್ತಿ ಮಾಡಿದ, ಬ್ಯಾಂಕ್ದವನ ಜೊತೆ. ಬ್ಯಾಂಕ್ದವ ಅವ್ನು ಬ್ಯಾಂಕ್ದವ ಇರಲಿಲ್ಲ, ಹಿಂಗೆ ಲೋನ್ ಹತ್ತು ಕೊಡಿಸ್ತಾರಲ್ಲ ಅಂಥವನ ಜೊತೆ ದೋಸ್ತಿ ಮಾಡಿದ. ಅವ ಇವನ್ ತಲೆ ತುಂಬಿದ. ಹೆಂಗ್ರಿ ನೀವು ಮಾಲಕರ 10 ಎಕರೆ ಹೊಲ ಐತಿ, ಇನ್ನು ನೀವು ಇಲ್ಲೇ ಹಳ್ಳ್ಯಾಗ ದುಡ್ಕೊಂಡು ಕೂತೀರಿ, ನೀವು ಲೋನ್ ತೆಗಿಸ್ರಿ, ಗೋಟ್ ಫಾರ್ಮ್ ಹಾಕ್ರಿ, ಫಿಶ್ ಫಾರ್ಮ್ ಹಾಕ್ರಿ, ರೊಕ್ಕ ಮಾಡಿರಿ, ಆಮೇಲೆ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬೋದು, ಹಂಗೆ ಹಿಂಗೆ ಅಂತ ತಲೆ ತುಂಬಿಸ್ತಾನ. ಯಾರಿಗೆ? ಆ ಮಾಲಕಗೆ ಆ ಬ್ಯಾಂಕ್ದವ ತಲೆ ತುಂಬಿಸಿ ಅದನ್ನ ಮಾಲಕ ಭಾಳ ತಲೆಗೆ ಹಾಕ್ಕೊಂಡಿರ್ತ. ಅದನ್ನ ಥಿಂಕ್ ಮಾಡಿ ಅವ ಇನ್ನು ಲೋನ್ ತೆಗ್ಸಿಬಿಡ್ತಾನ. ಮಾಲಕ ಲೋನ್ ತೆಗಿಸ್ತಾ, ಎದ್ರ ಮ್ಯಾಗ 10 ಎಕರೆ ಹೊಲದ ಮ್ಯಾಗ ಲೋನ್ ತೆಗಿಸ್ತಾ. ಇವ್ರು ಇಂಥವ್ರು ಇರ್ತಾರಲ್ಲ, ಇವ್ರು ಲೋನ್ ಅಂತ ಕೊಡ್ಸವ್ರ. ಇವ್ರಿಗೆ ಅವು ರೈತ ಆದರೆ ಇವ್ರಿಗೇನು ಪರ್ಕ್ ಬೀಳಲ್ಲ. ನೀವು ಹಾಳಾದ್ರು ನಾವು ಹಾಳಾದ್ರು ಇವ್ರಿಗೇನು ಪರ್ಕ್ ಬೀಳಲ್ಲ. ಇವ್ರಿಗೆ ಕಮಿಷನ್ ಬಂದರೆ ಸಾಕು. ರೈತ ಹಾಳಾದ್ರೆ ಇವ್ರಿಗೇನು ಬರೋಬ್ಬರ ನೀವು ಇಂಥವ್ರನ್ನ ನೋಡಿರ್ತೀರಿ ಅಂಥವ್ರ. ಅವ್ರು ಮಾಲಕ ನಂಬಿ ಲೋನ್ ತೆಗಿಸ್ತಾ. ಆ ಗೋಟ್ ಫಾರ್ಮ್ ಹಾಕ್ತಾ. ಹೆವಿ ಅಮೌಂಟ್ ರೀ, ಗೋಟ್ ಫಾರ್ಮ್ ಫಿಶ್ ಫಾರ್ಮ್ ಅಂದರೆ ಅದು ಕಡಿಮೆ ರೊಕ್ಕ ಇರೋದು. ಹೆವಿ ಅಮೌಂಟನ್ನು ತೆಗ್ಸಿರ್ತಾ. ಫಿಶ್ ಫಾರ್ಮ್, ಗೋಟ್ ಫಾರ್ಮ್ ಎಲ್ಲ ಹಾಕ್ತಾ. ಈಗ ಬಿಸ್ನೆಸ್ ಚಾಲೂ ಮಾಡಿದ ತಕ್ಷಣ ನಿಮಗೆ ಗೊತ್ತಿರೋ ಹಂಗೆ ಈಗ ರಾತ್ರಿ ಏನಾದ್ರು ಕ್ಲಿಕ್ ಆಗೋಲ್ಲ. ಅದಕ್ಕೊಂದಿಷ್ಟು ನ್ಯಾಕ್ ಇರಬೇಕು, ಅದ್ರ ಬಗ್ಗೆ ನೀವು ಅರ್ಥ ಇರಬೇಕು, ಅದ್ರ ಬಗ್ಗೆ ಒಂಚೂರು ತಿಳಿದಿರ್ಬೇಕು. ಅಂದಾಗ ಅವು ಬಿಸ್ನೆಸ್, ಯಾವುದೋ ಬಿಸ್ನೆಸ್ ಆಗಲಿ, ಗೋಟ್ ಫಾರ್ಮ್ ಆಗಲಿ, ಫಿಶ್ ಫಾರ್ಮ್ ಆಗಲಿ, ಅದ್ರ ನೀವು ಯಾವುದೋ ಬಿಸ್ನೆಸ್ ಮಾಡಿದ್ರು ಅದು ಕ್ಲಿಕ್ ಆಗಬೇಕಂದ್ರೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಡೆಪ್ತ್ ಇರಬೇಕು. ಅದನ್ನ ಹೆಂಗೆ ರೀಸೇಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಅಂಥವ್ರ ತನಕ ಬಿಸ್ನೆಸ್ ಕ್ಲಿಕ್ ಆಗೋದು ಅಪರೂಪಕ್ಕೆ 100ಕ್ಕೆ 100ಕ್ಕೆ 10. ಇವ್ರೇನು ಮಾಡ್ತಾ ಇವ್ರು ತಲೆ ತುಂಬಿಸೋಣ ರೈತರಿಗೆ ಅಷ್ಟು ಎಜುಕೇಷ್ನಲ್ಲಿ ಸೌಂಡ್ ಇರಲಿಲ್ಲ. ಇವರು ಲೋನ್ ಏನೋ ತೆಗಿಸ್ತಾ ಬಿಸ್ನೆಸ್ ಚಾಲು ಮಾಡ್ತಾ. ಅದು ಮಾಡೋಕೆ ಹೆಂಗಂತ ಗೊತ್ತಬೇಕಲ್ಲ, ಅದ್ರ ಬಗ್ಗೆ ಏನು ಸೌಂಡು ಇರಲ್ಲ. ಇಷ್ಟು ಏನೋ ಪ್ರಾಪರ್ ಎಜುಕೇಟೆಡ್ ಫ್ಯಾಮಿಲಿನೂ ಇರಲ್ಲ. ನಾರ್ಮಲ್ ರೈತ ವ್ಯವಸಾಯ 10 ಎಕರೆದಾಗ ಅದು ಪೂರ್ವಜರು ಏನು ಹೇಳ್ಕೊಟ್ಟಿರ್ತಾರಲ್ಲ, ಅವ್ರ ಭೂಮಿ ಎಷ್ಟು ನಂಬಿರ್ತಾರೆ, ಆ ಭೂಮಿ ನಂಬಿರ್ತಾರೋ ಆ ಭೂಮಿನೂ ಅವ್ರಿಗೆ ಕೈ ಕೊಟ್ಟಿರೋದಿಲ್ಲ. ಇವ್ರೇನು ಮಾಡ್ತಾರೆ, ಒಂಚೂರು ಅತ್ಯಾಸೆಗೆ ಅದು ಲೋನ್ ತಗೋದ ಇದು ಮಾಡಿರ್ತಾ. ಅದ್ರಾಗ ಇವ್ರಿಗೇನು ಆ ಬಿಸ್ನೆಸ್ನಾಗ ಇವ್ರಿಗೇನೂ ತಿಳಿಯೋದಿಲ್ಲ. ಲುಕ್ಸಾನ್ ಆಗಕ್ಕೆ ಚಲೋ ಮಾಡ್ತಾರೆ. ಒಂದೇ ವರ್ಷಕ್ಕೆ ಇವ್ರಿಗೆ ಬಾ ಅಂದರೆ ಏನು ಬರೋದಿಲ್ಲ. ಲುಕ್ಸಾನ್ ಆಗಕ್ಕೆ ಚಲೋ ಮಾಡ್ತಾ. ಇನ್ನು ಕಂತು ಕಟ್ಟಕ್ಕೆ ಚಲೋ ಮಾಡಬೇಕಲ್ಲ. ಸ್ಟಾರ್ಟಿಂಗ್ ಒಂದು ತಿಂಗ್ಳು ಗಪ್ ಇರ್ತಾರೆ ರೀ ಬ್ಯಾಂಕ್ದವ್ರ. ಫಸ್ಟೇ 1-2 ತಿಂಗಳು. ಆಮೇಲೆ ಕಂತು ಕಟ್ಟಕ್ಕೆ ನೀವು ಆಬ್ವಿಯಸ್ಲಿ ಚಲೋ ಮಾಡಬೇಕು. ಕಂತು 1-2-3 ತಿಂಗಳು ಹಿಂಗೆ ದಾಟಿಸ್ತಾ. ಹಿಂಗೆ ಇದು ಹೊಲಕ್ಕೆ ಬರ್ಸಿರ್ತೈತಲ್ಲ, ರೈತರು ಇರ್ತಾರೆ, ಇದನ್ನ ರೈತಿಗೆ ಮಾಡ್ಕೊಂಡನ ದಾಟಿಸ್ತಿರ್ತಾವೆ 1-2-3 ತಿಂಗಳು. ಹಿಂಗೆ 1-6 ತಿಂಗಳು ಆಗ್ತೈತಿ. ಮಳೆ ಹೊಳಿ ಬೆಳೆ ಇವ್ರದ್ದು ನಸೀಬ್ ಎಷ್ಟು ಕೆಟ್ಟಿರ್ತೈತೆ ಅಂದ್ರೆ ಅದೇ ವರ್ಷ ಇವ್ರಿಗೆ ಮಳೆ ಹೊಳಿ ಬೆಳೆ ಎಲ್ಲ ಬರ್ತೈತಿ. ಬೆಳೆ ಹಾಳಾಗ್ತೈತಿ. ಮಳೆ ಹೊಳಿ ಬರೋಣ ಬೆಳೆ ಹಾಳಾಗ್ತೈತಿ, ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತೈತಿ. ಈ ವರ್ಷ ಬೆಳೆನೂ ಇಲ್ಲ. ಹೆಂಗೆ ಆಗ್ಬಿಡ್ತೈತೆ ಅಂದರೆ ಊರಿಗೆಲ್ಲ ಊಟಕ್ಕೆ ಹಾಕ್ತಿದ್ದಿದ್ದು ಮಾಲಕ ಮನ್ಯಾಗ ಊಟಕ್ಕಿಲ್ಲಂಗೆ ಆಗ್ತೈತಿ. ಅದ್ರ ಟೈಮ್ನಾಗೆ ಮಕ್ಳಿಗಾರ ಹೆಂಗೆ ಗೊತ್ತ್ರಿ, ಫೀಸ್ ಕಟ್ಟೋದು ಬರ್ತೈತಿ. ಅಪ್ಪ ಫೀಸ್ ಕಟ್ಟಬೇಕೈತಿ, ನಾನು ಬಂದು ಫೀಸ್ ಕಟ್ಟ ಸ್ಕೂಲ್ನಾಗ ಹಿಂಗೆ ಅನ್ನತ್ತಾರೆ. ಇನ್ನು ಮನ್ಯಾಗ ಹೆಣ್ಮಕ್ಳಿಗೆ ಅವ್ರಿಗೆ ಏನು ಗೊತ್ತಿ ಇವನ್ ಟೆನ್ಷನ್ ಏನಂತೆ.
ಆಬ್ವಿಯಸ್ಲಿ ರೀ ಇಷ್ಟು ವರ್ಷ ಚಂದ ಇರ್ತೈತೆ ಅಂದ್ಮ್ಯಾಗ ಅವ್ರಿಗೆ ಏನು ಗೊತ್ತ, ರಾಸನ್ ಕಾಲಾಗೈತೆ ಅದು ಕಾಲಾಗೈತೆ ಇದು ಕಾಲಾಗೈತೆ ಚಲೋ ಆಕೈತಿ. ಒಮ್ಮೆ ರಾಚನಾಗಿದ್ದ ಅಂತ ನೆಲ ಸಡ್ಲಾಗಿಬಿಡ್ತೈತೆ, ಅದು ನೆಲ ಕುಸಿತಿರ್ತಾರೆ ನೋಡ್ರಿ, ಹಂಗಾಗ್ಬಿಡುತ್ತೆ ಮಾಲಕ್. ಫುಲ್ ಡಿಪ್ರೆಷನ್ ಹೋದಂಗೆ ಮಾನಸಿಕ ಆಗ್ಬಿಡ್ತಾ. ನೀವು ನಾ ಹೇಳ್ಬೇಕಂದ್ರೆ ಮಾನಸಿಕ ಆಗ್ಬಿಡ್ತಾ. ಇನ್ನೇನು ಮಾಡೋದು ತಿಳಿದಿಲ್ಲ. ಅದರ ಟೈಮ್ನಾಗ ಏನರೇ ಮಾಡ್ಬೇಕಲ್ಲ, ಲೋನ್ ತೀರಿಸ್ಬೇಕು. ಮನೆ ಮ್ಯಾಗ ಲೋನ್ ತೆಗಿಸ್ತಾ, ಕೈ ಸಾಲ ಮಾಡ್ತಾ. ಈ ಕಡೆ ಹೊಲದ ಮ್ಯಾಗ ಆಲ್ರೆಡಿ ಲೋನ್ ಐತಿ, ಈ ಕಡೆ ಮಳೆ ಬಂದು ಹೊಳಿ ಬಂದು ಬೆಳೆದು ರೊಕ್ಕ ಬಂದಿಲ್ಲ. ಈ ಕಡೆ ಮಕ್ಕಳ ಫೀಸ್ ಕಟ್ಬೇಕು. ಏನು ಮಾಡ್ತಾನೆ? ಮನೆ ಮ್ಯಾಗ ಕೈ ಸಾಲ ತೊಗೋತಾನೆ. ಕೈ ಸಾಲ ಅಂದ್ರೆ ಇದು ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಚಾಲೂ ಆಗೋದ್ನಲ್ಲ. ಬ್ಯಾಂಕ್ದವ್ರು ಬೇಗ ನಿಮಗೆ ತಿಂಗಳಿಗೆ ಒಂದ್ಸತಿಯರೇ ಬಂದು ಕೇ ಹೋಗ್ತಾರೆ. ಈ ಕೈ ಸಾಲ ತೊಗೊಂಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ನೀವು ನೋಡಿರ್ತೀರಿ. ಆ ಕೈ ಸಾಲ ತೆಗಿಸ್ತಾನೆ, ತಪ್ಪು ಮಾಡಿಬಿಡ್ತಾನೆ. ಅವರು ಕೈ ಸಾಲ ಕೊಟ್ಟಾರ, 1 ತಿಂಗಳು ನೋಡ್ತಾರೆ, 2 ತಿಂಗಳು ನೋಡ್ತಾರೆ. ಅವರು ಬರ್ತಾರಲ್ಲ ಮನೆ ಮುಂದೆ ಬಂದ್ಕೊಂಡಾಗ ಚಲೋ ಮಾಡ್ತಾರೆ. ಒಮ್ಮೆ ಅಂಥದ್ದು ನೋಡಿ ಇರೋಲ್ಲ, ಅಂಥ ಕುಟುಂಬ ಅಲ್ಲ. ಚಲೋ ರೈತರಿಗೆ ಹೆಂಗಂದ್ರೆ ಅವ್ರದ್ದು ಪ್ರೆಸ್ಟೀಜ್ ಅಂದರೆ ಇದು ಕಿಮ್ಮತ್ತಿಗೆ ಬೆಲೆ ಹೆಚ್ಚು. ಅವರ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾರೋ, ಅವ್ರ ಸ್ವಾಭಿಮಾನ ಕಿಮ್ಮತ್ತು ಕಳ್ಕೊಳ್ಳೋದಿಲ್ಲ ಅವ್ರು. ಹಂಗೆ ಮನೆ ಮುಂದೆ ಬಂದ್ಕೊಂಡಾನ ಇವ್ರಿಗೆಲ್ಲ ಅಸಹ್ಯ ಆಗಿ ಚಲೋ ಮಾಡ್ತೈತಿ. ಫುಲ್ ಡಿಪ್ರೆಸ್ ಆಗಿಬಿಡ್ತಾ. ಅವ್ರು ಬಂದವ್ರು ಹಂಗೆ ಸುಮ್ಮ ಬಂದು ಸಾಲ ಕೇಳೋಲ್ಲ, ಸಿಕ್ಕಂಗೆ ಬೈಯೋದು ಮಾಡೋದು, ಫುಲ್ ಕಿಮ್ಮತ್ತು ಹೋಗ್ಬಿಡ್ತೈತಿ. ಊರಿನಾಗ ಒಬ್ರು ಹೋಗ್ತೈತಿ ಸಾಲ ಮಾಡಿ. ಅವ್ನ ಮಾತು ಕೇಳಿ ಹಿಂಗೆ ಹಾಳಾದ್ನಿ ಅಂತೇಳಿ ಥಿಂಕ್ ಮಾಡ್ಕೊತ ಹೊರಗಾಗ ಚಾಲೂ ಮಾಡ್ತಾನೆ. ಇನ್ನೇನು ಮಾಡ್ಬೇಕಂತ ಗೊತ್ತಾಗೋಲ್ಲ. ಇವ್ರದ ತಲೆಯಾಗ ಒಂದು ಬ್ಯಾಡ್ ಇಂಟೆನ್ಷನ್ ಬರ್ತೈತಿ. ಲೈಕ್ ಸುಸೈಡ್ ತನ ಬಂದ್ಬಿಡ್ತೈತಿ. ಒಬ್ಬ ಸತ್ರ ಇನ್ನು ಹೆಂಗೆ ಅಂಥೇಳಿ ಫ್ಯಾಮಿಲಿನೂ ಪಾಯ್ಸನ್ ಹಾಕ್ಕೊಳ್ಳೋನು ಅಂತ ಒಂದು ನೈಟ್ ಹಿಂಗೆ ಬೆಳ್ದಿಂಗಳು ಊಟ ನೀವು ಮಾಡಿರ್ಬೇಕು. ನೀವು ರೈತರ ಮಕ್ಕಳಾಗಿರ, ಇಲ್ಲ ನೀವು ರೈತರನ್ನೆಲ್ಲ ದೂರದಿಂದ ನೋಡಿರ, ಇಲ್ಲ ಅವ್ರ ಮನೆಗೆ ಹೋಗಿರ, ನಿಮ್ಗೆ ಗೊತ್ತಿರ್ತೈತಿ. ಲೈಕ್ ಬೆಳ್ದಿಂಗಳು ಊಟ ನಮ್ಮ ರೈತರ ಮನೆ ಕಾಮನ್ ಇದೆ. ಲೈಕ್ ಹಿಂಗೆ ರಾತ್ರಿ ಹೊತ್ತು ಹೊರಗೆ ಅಂಗಳದಾಗ ಬೆಂಕಿ ಹಚ್ಚಿ ಊಟ ಎಲ್ಲರೂ ಕೈ ತುತ್ತು ತಿಂತ, ರೈತರ ಮನೆಯವ್ರಾಗಿರೋ ನಿಮ್ಗೆ ಗೊತ್ತಿರ್ತೈತಿ. ಹಂಗೆ ಅಂಥ ಊಟ ಲಾಸ್ಟ್ ಟೈಮ್ ಊಟ ಮಾಡೋಣ ಅಂತ ಹೇಳ್ತಾ ಮನೆ ಹೆಂಡ್ತಿನ ಊಟ ಮಾಡ್ಕೊಂಬಂದಿರ್ತಾ. ಆ ಊಟದಾಗ ವಿಷ ಹಾಕಿ ಅದನ್ನೆಲ್ಲ ತಿಂತಾರೆ. ಬೆಳಗ್ಗೆ ಎದ್ದ ತಕ್ಷಣ ಊರು ತುಂಬ ಸುದ್ದಿ, ಸಾಲ ಮಾಡ್ಕೊಂಡಿದ್ದ, ಸುಸೈಡ್ ಮಾಡ್ಕೊಂಡ ಹೆಂಡ್ತಿ ಮಕ್ಕಳಿಗೂ ವಿಷ ಹಾಕಿದ ಅಂತೇಳಿ ಸುದ್ದಿವಾ ಅಂಥೇಳಿ ನಮ್ಮ ಆಯಿ ಈ ಮೇಘಾಗ ಹಿಂಗೆ ಹೇಳ್ತಾರೆ, ಹಿಂಗೆ ಸುಸೈಡ್ ಮಾಡ್ಕೊಂಡ್ರವ್ವ ಅಂತ. ಹೌದು ಆಯಿ ಅಂಥೇಳಿ ಮೇಘ ಒಂದು ಸ್ವಲ್ಪ ಸ್ಯಾಡ್ ಆಗ್ತದೆ. ಹಿಂಗೆ ಸ್ಟೋರಿ ಕೇಳಿದ ತಕ್ಷಣ ಎಲ್ಲರಿಗೂ ಸ್ಯಾಡ್ ಆಗ್ತೈತಿ. ಅದೇ ನಮ್ಮ ಮೇಘ ಹೆಣ್ಣು ಮಗಳು ಬೇರೆ, ಒಂಚೂರು ಹೆಣ್ಣು ಕರಳು ಇನ್ನೊಂದು ಚೂರು ಕಂತೈತಿ. ಹೌದು ಒಂದು ವೇಳೆ ಫುಲ್ ಸ್ಯಾಡಾಗಿ ಬಂದು ಮನೆಗೆ ಬಂದ ಅವ್ರ ಯಜಮಾನ್ರ ತಕ್ಕ ಹಿಂಗೆ ಸ್ಟೋರಿ ಹೇಳ್ತಾ, ರೀ ಹಿಂಗಾಗಿತ್ತು, ನಮ್ಮ ಹಾಸ್ಪಿಟ್ಲಿಗೆ ಹಿಂಗೊಂದು ಕೇಸ್ ಬಂದಿತ್ತು, ಅದನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗಿದ್ನಿ ನಾನು, ಒಂಚೂರು ಕುತೂಹಲ ಆಗಿತ್ತು. ಅವ್ರ ಗಂಡ ಹೇಳ್ತಾನೆ, ನೀ ಯಾಕೆ ಮಾಡೋಕೆ ಹೋಗಿದ್ದತ್ತೆ? ಇಲ್ಲ ನಂಗೆ ಒಂಚೂರು ಕುತೂಹಲ ಆಗಿತ್ತು, ಅದು ಇಂಟ್ರೆಸ್ಟ್ ಬಂದಿದ್ದು, ಅಲ್ಲ ಹೋಗಿ ಚೆಕ್ ಮಾಡೋಕೆ ಹೋಗಿನಿ. ಅವಾಗ ಆಯಿ ಹಿಂಗೆ ಸಿಕ್ಕಿರ, ಹಿಂಗೆ ಹೇಳಿರು ಪಾಪ್ಲ ಅಂತ. ಪಾಪ ನಿನಗೆ ಅದ್ರದ್ದು ಏನಾರೇ ಹಿಂಗೆ ಎಕ್ಸ್ಪೀರಿಯನ್ಸ್ ನನಗೆ ಕೇಳ್ಪಟ್ಟಿದಂಗೆ ಅವ್ರ ಯಜಮಾನ್ರು ಹೇಳ್ತಾರೆ. ನಂಗೆ ಕೇಳ್ಪಟ್ಟಿದಂಗೆ ರಾತ್ರಿ ಹೊತ್ತು ಹತ್ರದೆ ಕಾಟ ಭಾಳ ಇರ್ತೈತಿ, ನೀ ರಾತ್ರಿ ಹೊತ್ತು ಹೋಗಿ ಅಂತ ವಾರ್ನಿಂಗ್ ಕೊಡ್ತಾರೆ ಅವ್ರು. ಸಜೆಷನ್ ಎಲ್ಲ ವಾರ್ನಿಂಗ್ ಕೊಡ್ತಾರೆ ಅವ್ರು. ಇವ್ರು ಏನು ಮಾಡ್ತಾರೆ, ಇವ್ರಿಗೇನು ಕುತೂಹಲ ಬೇರೆ. ರಾತ್ರಿ ಹೊತ್ತು ಹೋಗಿ ಅದು ಕರಿನೋ ಸುಳ್ಳು, ಇವ್ರು ಹೇಳತ್ತಿರೋದು ಕರಿನೋ ಸುಳ್ಳು, ಅಲ್ಲಿ ಆಟ ಐತೋ ಇಲ್ಲೋ ತಿಳ್ಕೊಳಕ ಮೇಘ ಏನು ಮಾಡ್ತಾರೆ, ರಾತ್ರಿ ಹೋಗ್ತಾರೆ. ಇವ್ರಿಗೆ ಕುತೂಹಲ ಹುಚ್ಚು, ಹೋಗ್ತಾರೋ ಅಲ್ಲಿ ರಾತ್ರಿ ಹೋಗ್ತಾರೆ. ಇವ್ರು ಬೆಳಿಗ್ಗೆ ಒಂದು ಸತಿ ಹೋಗಿ ಬಂದಿರ್ತಾರೆ, ಅಲ್ಲಿ ಏನು ಅನಿಸಿರೋದಿಲ್ಲ ಇವ್ರಿಗೆ. ರಾತ್ರಿ ಹೋಗ್ತಾರೆ, ಅದು ಗೇಟ, ಅದು ನಾರ್ಮಲ್ ಹಳಿ ಬಾಗ್ಲ ಎಲ್ಲ ಬಿದ್ದಿದ್ದಾಗ ಕಾಣಿಸಿರ್ತೈತೆ ಅವ್ರಿಗೆ. ಏನು ಹಂಗೆ ಲೈಟ್ ಅವ್ನು ಹೇಳಿರ್ತಾನಲ್ಲ ಪೇಷಂಟ್, ಹಂಗೆ ಕಾಣಿಸಿರೋದಿಲ್ಲ. ಒಳಗೆ ಹೋಗಿ ಹಿಂಗೆ ನೋಡಿದ ತಕ್ಷಣ ಎಲ್ಲ ಹೊಸದು ಕಾಣಿಸೋಕೆ ಚಲೋ ಮಾಡ್ತಿದ್ದೆ. ಹೊಸ ಸೋಫಾ, ಹೊಸ ಇವ್ರ್ತ ನೋಡ್ರಿ ಮಾಡ ಅದ್ರೊಳಗೆ ಚಿಮ್ನಿ ಹಚ್ಚಿದಂಗೆ, ಯಾರೋ ಕೂತಂಗೆ ಹಿಂಗೆ ಕಾಣಿಸೋಕೆ ಚಲೋ. ಒಂದು ರೂಮ್ ಕಡೆ ಹೋಗ್ತಾ ಅಲ್ಲಿ ಯಾರೋ ಗಂಡು ಮಗ ಹತ್ತಂಗೆ, ಆಮೇಲೆ ಇನ್ನು ಕಿಚನ್ ಸೈಡ್ ಹೋದ ತಕ್ಷಣ ಅಲ್ಲಿ ಯಾರೋ ಹೆಣ್ಮಗಳನ್ನ ಕಾತಿರೋಂಗೆ, ಈ ಕಡೆ ತಿರುಗಿದ ತಕ್ಷಣ
ಯಾರೋ ಇಬ್ಬರು ಮಕ್ಕಳು ಆಟ ಆಡ್ದಂಗೆ ಹಿಂಗೆ ಒಂದು ಏನೋ ಡಿಫ್ರೆಂಟ್ ಫೀಲಿಂಗ್ ಚಾಲೂ ಮಾಡ್ತೈತಿ ಇವ್ರು ಈ ಆಗಕ್ಕೆ ಚಾಲೂ ಮಾಡ್ತೈತಿ. ಇವ್ರು ಒಮ್ಮೆ ಹೆದರ್ತಾರೆ. ಇನ್ನು ಹೋಗೋನು ಬಾ ಅಂಥೇಳಿ ಏನೋ ಆಗೈತಂತ ಹೋಗೋನು ಬಾ ಅಂತ ಹಿಂಗೆ ಕಿಟಕಿಯಿಂದ ಹಿಂಗೆ ಹೊರಗೆ ನೋಡ್ತಾರೆ. ಅಲ್ಲಿ ಅಂಗಳದಾಗ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಕೂತಂಗೆ ಊಟ ಮಾಡತ್ತಿರುವಂಗೆ ಕಾಣಿಸ್ತೈತಿ. ಏನು ನೋಡೋಣ ಅಂತ ಹಿಂಗೆ ನೋಡ್ತಾರೋ ಆಯಿ ಹೇಳಿದ ಹೊರಗೆ ಇರ್ಬೇಕು ಆಂಬಲ್ ಅಂತ ಹಿಂಗೆ ನೋಡ್ತಾರೆ. ಇವರು ಗಂಡು ಮಕ್ಕಳಿವ್ರು, ಗಂಡು ಎದ್ದಿರು ಹೆಣ್ಣು ಮಕ್ಕಳವ್ರು. ಹೋಗಿ ನೋಡ್ತಾ ಅವ್ರು ಏನು ಮಾಡ್ತಾರೋ ಇವ್ರಿಗೆ ಏನು ಮಾಡೋದು, ಇವ್ರಿಗೇನು ಹಾರ್ಮ್ ಮಾಡೋದಿಲ್ಲ. ಯಾರು ಅವ್ರು ಬೂತಾಗಿರ್ತಾರಲ್ಲ ಅವ್ರು ಹಾರ್ಮ್ ಮಾಡೋದಿಲ್ಲ. ರೈತ ಇವ್ರ ಜೊತೆ ಅವ್ರು ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಇವರು ಕೇಳ್ತಾರೆ, ಏನು ನೀವು ಯಾಕೆ ಸುಸೈಡ್ ಮಾಡ್ಕೊಂಡ್ರಿ, ಸುಸೈಡ್ ಮಾಡಕ್ಕೆ ಹೋಗ್ಬಾರ್ದಾಗಿತ್ತು ನೀವು ಅಂತ ಹಿಂಗೇನೋ ಹೇಳ್ತಾರೆ. ಅವ್ರು ನಕ್ಕೋತ ಹೇಳ್ತಾರೆ ಆ ಗಂಡ ಹೆಂಡತಿ, ನಾವು ಸುಸೈಡ್ ಮಾಡಿಕೊಂಡು ಅಂತ ಒಂದು ಅದು ದೆವ್ವದ ಆಟ ಚಾಲು ಆಗುತ್ತೆ. ಇಲ್ಲ, ನಾವು ಸುಸೈಡ್ ಮಾಡ್ಕೊಂಡಿಲ್ಲ, ನಮ್ಮನ್ನು ಕೊಂದಾರೆ ಅವ್ವ ಅಂತ ಇವ್ರಿಗೆ ಹೇಳ್ತಾರೆ. ಮೇಘಾಗ ಹೆಂಗೆ ರೀ, ಯಾರು ಕೊಂದ್ರೆ ನಿಮ್ಮನ್ನು, ಮತ್ತು ಊರಾರೆಲ್ಲ ನೀವು ಸುಸೈಡ್ ಮಾಡ್ಕೊಂಡ್ರಿ ಅಂತ ಹೇಳಿರ ನಮಗೆ ಅಂತ ಮೇಘ ಹೇಳ್ದು. ಇಲ್ಲವ್ವ, ನಾ ಸತ್ತಿರಲಿಲ್ಲ. ಹೌದು, ನಂಗೆ ಸಾಲ ಮಾಡೀನಿ, ನಾ ತೀರಿಸ್ತೀನಿ. ನಮ್ಮ ತಾಗ ಆಸ್ತಿ ಇನ್ನೂ ಭಾಳ ಇತ್ತಿದ್ದು 10 ಎಕರೆ ಅಷ್ಟಲ್ಲಿ ನಂಗೆ ಕರೆ ಇನ್ನೂ ಇತ್ತು, ನಾ ತೀರಿಸ್ತೀನಿ. ಏನಾಯ್ತು, ಅವ ಏಜೆಂಟ್ ಬಂದಿದ್ಲ ನನ್ನ ಕಡೆ ಲೋನ್ ಕೊಡ್ಸಕ್ಕೆ. ಅವೇನು ಮಾಡಿರ್ತಾನೆ, ಇವ್ರ ಕಡೆ ಭಾಳ ಆಸ್ತಿ ಇತ್ತಂತ ಅವ್ನಿಗೆ ಗೊತ್ತಿರ್ತೈತಿ. ಸೊ ಅವ ಇವ್ರನ್ನ ಕಣ್ಣಾಗಿ ಇಟ್ಕೊಂಡಿರ್ತಾನೆ ರೀ. ಅದು ಕಮಿಷನ್ ಬಂದಿದ್ದೆಲ್ಲ ನೋಡಿರ್ತಾನಲ್ಲ, ಅವ ಬಂದು ಹೋಗಿರ್ತಾನೆ, ಅವ ಕಣ್ಣಾಗಿ ಇಟ್ಕೊಂಡಿರ್ತಾನೆ. ಇವ್ರು ಹೆಂಗಿದ್ರು ಹಿಂಗೆ ಡಿಪ್ರೆಷನ್ ಆಗೈತಿ, ಮಂದೆಲ್ಲ ಹಿಂಗೆ ಮಾತಾಡ್ತಿರ್ತೈತಿ, ನೀವು ಹಾಳಾಗಿ ಹೋಗ್ಯಾನಂತೆ. ಅದು ನಾವು ಅಡ್ವಾಂಟೇಜ್ ತೊಗೊಂಡಿರ್ತಾನೆ. ಲೈಕ್ ಇವ್ರು ಊಟ ಮಾಡುವಾಗ ಇವ್ರ ಊಟದಾಗ ಬಂದು ಪಾಯ್ಸನ್ ಹಾಕಿರ್ತಾನೆ. ಇವ್ರೇನು ಸುಸೈಡ್ ಮಾಡ್ಕೊಂಡಿರಲ್ಲ, ನಾವು ಸುಸೈಡ್ ಮಾಡ್ಕೊಂಡಿಲ್ವ, ಅವ್ನು ಪಾಯ್ಸನ್ ಹಾಕಿದ್ದ, ನಮಗೆ ಸತ್ತ ಮ್ಯಾಗ ನಮ್ಗೆ ಗೊತ್ತಾತ ಅವ್ನು ಪಾಯ್ಸನ್ ಹಾಕಿದ್ದ. ಅವ್ನು ಪಾಯ್ಸನ್ ಹಾಕಿ ಮನೆಯಾಗಿಂದ ವಸ್ತು ಎಲ್ಲ ತೊಗೊಂಡೋಗಿರ್ತಾನೆ, ಬಂಗಾರ ಅದು ಇದು ಎಲ್ಲ ತೊಗೊಂಡೋಗಿ ಅವ್ರ ಮನೆಗೆ ಇಟ್ಕೊಂಡಿರ್ತಾನೆ. ಮಂದಿ ಏನು ಮಾತಾಡ್ತೈತಿ, ಇವನ್ ಮನ್ಯಾಗ ಏನಿರಲಿಲ್ಲ ತಿನ್ನಾಕೂ ಸುಸೈಡ್ ಮಾಡ್ಕೊಂಡ ಅಂಥೇಳಿ ಹೇಳಿ ಅವರ ಒಮ್ಮೆ ಮಾಯ ಆಗ್ತಾರೋ. ಆವಾಗ ಇವ್ರಿಗೆ ಮೇಘಾಗುಂತರ ಇಂಥ ಸೂಪರ್ ನ್ಯಾಚುರಲ್ ನೆಗೆಟಿವ್ ಪಾಸಿಟಿವ್ ಹಿಂಗೆ ಏನಿರ್ತ ಆತ್ಮನೂ ಇರ್ತಾವಂಥೇಳಿ ಮೇಘಾಗ ಅವತ್ತು ಅರಿವಾಗ್ತೈತಿ. ಮೇಘ ವಾಪಸ್ ಬಂದ ಸ್ಟೇಷನ್ದಾಗ ಹಿಂಗೆ ಹೇಳ್ತಾ, ಇನ್ಸ್ಪೆಕ್ಟ್ರ್ ಸರ್, ಇಲ್ಲಿ ಇದೇ ಜಾಗದಾಗ ಇದೊಂದ ಮರ್ಡರ್ ಆಗಿಲ್ಲ, ಇದರ ಹಿಂದೆ 4 ಜನದ ಮರ್ಡರ್ ಆಗಿತ್ತು, ಅದು ಸುಸೈಡ್ ಅಲ್ಲ ಅಂತ. ಆವಾಗ ಆ ಇನ್ಸ್ಪೆಕ್ಟ್ರ್ ರೀಇನ್ವೆಸ್ಟಿಗೇಷನ್ ತೆಗಿತಾ. ಆವಾಗ ಅವ್ರಿಗೆ ಗೊತ್ತಾಗ್ತಿ ಇವ್ರಿಗೇನು ಮಾಡಲ್ಲ, ಅವ್ರು ಯಾರ ರೈತರು ಆ ಕಳ್ಳಗಷ್ಟೇ ಯಾಕೆ ಮಾಡ್ತಾರಂದ್ರೆ ಅವ್ರದ್ದು ಲೈಫ್ನಾಗ ಅದು ಆಗಿರ್ತೈತಿ. ಅಂದ್ರೆ ಇವೇನು ಬಂದು ಏಜೆಂಟ್ ಇರ್ತಾನಲ್ಲ, ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ವಿಷ ಹಾಕಿ, ಅದು ಅವ್ರಿಗೆ ಸೇಡ್ ಇರ್ತೈತಿ. ಅದ್ರ ಟೈಮ್ನಾಗ ಇಬ್ಬರು ಬರ್ತಾರೋ, ಅದಕ್ಕೆ ಅವ್ರ ಮ್ಯಾಗ ಹಲ್ಲೆ ಮಾಡಿರ್ತಾರೆ, ಯಾರ ಕಳ್ಳರು ಬಂದ್ರೆ. ಆದ್ರೆ ಮೇಘಾಗೇನು ಮಾಡಿರಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ನೀವು ಏನು ಅನ್ಕೋಬೋದು, ಇವಾಗ ನೀವು ಒಂದು ಅನ್ನ ಒಂದು ತುತ್ತು ಒಂದು ಅಗಳು ತಿನ್ನತ್ತೀರಂದ್ರು, ನಮ್ಮ ರೈತ ಬೆಳೆದಿದ್ದ ಅವನದು ಬೆವರ, ಅವನ ಪರಿಶ್ರಮ, ರಕ್ತ ಸುರಿಸಿ ಬೆಳೆದಿರ್ತ ನೀವು ಅನ್ಕೋಬೋದು. ಆಮೇಲೆ ನಾವು ರೊಕ್ಕ ಕೊಟ್ರನ್ನ ಮಾರಲ್ಲ, ರೈತನ ನಾವು ರೊಕ್ಕ ಕೊಟ್ಟಾಗ ಕೊಡ. ನೀವು ಹಂಗಂದ್ರೆ ನೀವು ಈಗ ಕೆಲ್ಸಕ್ಕೆ ಹೋಗ್ತೀರಿ, ನೀವು ಪಗಾರ ತಗೋತೀರಿ, ನೀವು ಪಗಾರ ತೊಗೋಬೇಡ್ರಿ, ಅವು ನಿಮಗೆ ಫ್ರೀ ಕೊಡ್ತಾ. ಹೆಂಗಂತೀರಿ? ರೈತ್ರಿ ಅವ್ನು ಕಷ್ಟಪಡ್ತಾನೆ. ಒಂದು ಅಕ್ಕಿ ಬೆಳಿಬೇಕಂದ್ರೆ ಅದಕ್ಕೆ ಒಂದು ಸ್ಕಿಲ್ಸ್ ಬೇಕು. ಹಿಂಗೆ ನಿಮ್ಮ ಆಜು ಬಾಜು ಯಾರು ರೈತರಿದ್ರು ಅವ್ರಿಗೆ ಆದಷ್ಟು ನೀವು ಕೆಟ್ಟದ್ದು ಬಯಸ್ಬೇಡ್ರಿ. ಈಗ ನಮ್ಮ ಕರ್ನಾಟಕದಾಗೂ ಹಿಂಗೆ ಸುಸೈಡಲ್ಸ್ ಹೆಚ್ಚಾಗತ್ತೋ, ಅದು ಹೆಚ್ಚು ರೈತರದು. ಅದಕ್ಕೆ ಹೆಚ್ಚು ಏನೋ ಅವರಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಲಿಲ್ಲೋ, ಇಲ್ಲ ಅವ್ರ ಆಜು ಬಾಜುದವ್ರು ಸಪೋರ್ಟ್ ಮಾಡಲಿಲ್ಲೋ, ಹಿಂಗೆ ಯಾರೋ ದುಶ್ಚಟಕ್ಕೆ ಅವ್ರನ್ನ ಬಲಿ ಮಾಡಿರೋ, ಅವ್ರ ಮುಗ್ಧತನ ಇರ್ತಿಲ್ಲ, ಅದನ್ನು ನೀವು ಹೆಚ್ಚು ಬಳಸ್ಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಅವ್ರಿಗೆ ನೀವು ಏನು ಹೆಲ್ಪ್ ಮಾಡ್ತಿರೋ ಬಿಡ್ತಿರೋ, ನೀವು ಅವ್ರಿಗೇನು ಹೆಲ್ಪ್ ಮಾಡೋಕ್ಕಾಗಲ್ಲ, ನಾವು ಏನು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ನಮಗೆ ಅನ್ನ ಹಾಕೋರು. ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇವತ್ತು ಅಲ್ಲೇ ಮುಗಿಸೋನು. ಥ್ಯಾಂಕ್ ಯು. ಜೈ ರೈತ ಜೈ ಜವಾನ್. ಇಷ್ಟು ಹೇಳೋನು. ಇಂಥದ್ದು ವೀಡಿಯೋ ನಿಮ್ಗೆ ಏನಾರು ಬೇಕಾಗಿರೋ, ಇಲ್ಲ ನಿಮ್ಮ ಕಡೆ ಇಂಥ ಸ್ಟೋರಿ ಯಾವ್ದಾರು ಇದ್ರೆ ನಮ್ಮ ಕೆಳಗಿನ Gmailಗೆ ಸ್ಟೋರಿ ಹಾಕ್ರಿ.
ಶೇರ್ ಮಾಡೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್